ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯ ಸರಣಿ ಮುಂದುವರೆದಿದೆ. ಯೂನುಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಹಿಂದೂಗಳ ಹತ್ಯೆ ಆಗ್ತಾ ಇರುವಂಥದ್ದು ಈಗ ಅದು ಮತ್ತೆ ಕಂಟಿನ್ಯೂ ಆಗಿದೆ. ಇವತ್ತು ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನು ಹತ್ಯೆಗೈಯಲಾಗಿದೆ. ಹಿಂದೂ ಗಾಯಕರು ಕೂಡ ಹೌದು, ಅವರು ಪ್ರೊಲೋಯ್ ಚಾಕಿ ಅಂಥೇಳಿ ಅವರನ್ನು ಹತ್ಯೆಗೈಯಲಾಗಿದೆ. ಅವಾಮಿ ಲೀಗ್ ಕಾರ್ಯಕರ್ತರಾಗಿದ್ದರು ಪ್ರೊಲೋಯ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನ್ಯಾಯಾಂಗ ಬಂಧನದಲ್ಲಿ ಪ್ರೊಲೋಯ್ ಚಾಕಿ ಇದ್ದರು, ಅವರನ್ನು ಹತ್ಯೆಗೈಯುವಂತಹ ಕೆಲಸ ಆಗಿರುವಂಥದ್ದು. ಬಾಂಗ್ಲಾದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಪರಿಸ್ಥಿತಿ ಎಷ್ಟು ಶೋಚನೀಯ, ಎಷ್ಟು ದಯನೀಯವಾಗಿದೆ ಅನ್ನೋದಕ್ಕೆ ಈ ಘಟನೆಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆಗೈಯುವಂತಹ ಕೆಲಸ ಆಗ್ತಾ ಇದೆ. ಯಾವಾಗ ಶೇಖ್ ಹಸೀನಾ ಅವರನ್ನು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೆಳವಣಿಗೆಗಳಾಗಿ ಅಧಿಕಾರದಿಂದ ಕೆಳಗಿಳಿಸಲಾಯಿತು, ಮಧ್ಯಂತರ ಸರ್ಕಾರವಾಗಿ ಯೂನುಸ್ ಸರ್ಕಾರ ಬಂತು. ತದನಂತರ ಹಿಂದೂಗಳಿಗಂತೂ ಅಕ್ಷರಶಃ ಈಗ ಬಾಂಗ್ಲಾದೇಶ ನರಕವಾಗಿ ಹೋಗಿಬಿಟ್ಟಿದೆ. ಅದರ ಪರಿಣಾಮ ಏನು ಅಂದರೆ ಹಿಂದೂಗಳು ಹೊರಗಡೆ ಓಡಾಡೋದಕ್ಕೂ ಕೂಡ ಹೆದರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕಂಡಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಲ್ಲೆ ಮಾಡೋದು, ಹತ್ಯೆ ನಡೆಸೋದು ಮುಂದುವರೆದಿರುವಂಥದ್ದು. ಈಗ ಅದಕ್ಕೆ ಹಿಂದೂ ಗಾಯಕ ಕೂಡ ಬಲಿಯಾಗಿದ್ದಾರೆ.